ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪಾಪುಗೆ ಮಸಾಜ್ ಮಾಡೋದ್ರಿಂದ ಆಗುವಂತಹ ಉಪಯೋಗಗಳೇನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಬೇಸಿಕಲಿ ನಾನು ತಲೆಗೆ ಕೊಬ್ಬರಿ ಎಣ್ಣೆ ಹಚ್ತೀನಿ ಪಾಪುಗೆ. ವಾರಕ್ಕೆ 2 ಸಲ ನಾನು ತಲೆಗೆ ಕೊಬ್ಬರಿ ಎಣ್ಣೆ ಮತ್ತು ಕೈ ಎಣ್ಣೆ ಎರಡೂ ಮಿಶ್ರಣ ಮಾಡಿ ಹಚ್ತೀನಿ. ಮತ್ತು ಮೈಗೆ ಕೊಬ್ಬರಿ ಎಣ್ಣೆ ಹಚ್ತೀನಿ. ಸ್ನಾನ ಮಾಡೋದು ಅರ್ಧ ಗಂಟೆ ಅಂತ ಮುಂಚಿತವಾಗಿ ನಾನು ಅವಳಿಗೆ ಎಣ್ಣೆಯಲ್ಲಿ ಮಸಾಜ್ ಮಾಡಿರ್ತೀನಿ. ಎಣ್ಣೆ ಮಸಾಜಿಂದ ತುಂಬಾ ಅನುಕೂಲಗಳು ಇದೆ. ಮಕ್ಕಳಿಗೆ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಎರಡರಿಂದನೂ ತುಂಬ ಉಪಯೋಗಗಳು ಕೂಡ ಆಗುತ್ತೆ. ಏನೇನು ಉಪಯೋಗ ಆಗುತ್ತೆ ಅಂತ ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ ನೋಡಿ. ಒಣ ಚರ್ಮದ ಸಮಸ್ಯೆ ನಿವಾರಣೆ ಆಗುತ್ತೆ, ಮತ್ತು ನರಗಳ ಒತ್ತಡ ಕೂಡ ಕಡಿಮೆ ಆಗುತ್ತೆ, ನಿದ್ರೆ ಸಮಸ್ಯೆ ಸರಿ ಹೋಗುತ್ತೆ, ಮತ್ತು ದೇಹ ತಂಪಾಗಿರಿಸುತ್ತೆ, ಮತ್ತು ಕೂದಲು ಕೂಡ ಆರೋಗ್ಯಕರವಾಗಿರುತ್ತದೆ. ಇವುಗಳು ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆಯಿಂದ ಆಗುವಂತಹ ಉಪಯೋಗಗಳು. ತುಂಬ ಮಕ್ಕಳು ಈ ಟೈಮ್ಲಿ ಊಟ ಮಾಡಲಿಕ್ಕೆ ಹೇಳ್ತಾರೆ, ಆದರೆ ಈ ಥರ ರುಚಿಕರವಾದಂತಹ ಆಹಾರವನ್ನು ಮಾಡಿಕೊಟ್ರೆ ಪ್ರತಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಬಾಣಲಿಗೆ ಅರ್ಧ ಸ್ಪೂನ್ ತುಪ್ಪ ಹಾಕಬೇಕು, 1 ಸ್ಪೂನ್ ಮಖಾನ ಮತ್ತೆ 1 ಸ್ಪೂನ್ ಹೆಸರು ಬೇಳೆ ಪೌಡರ್ ಹಾಕೋಬೇಕು, ಮತ್ತೆ ಗ್ರೈಂಡ್ ಮಾಡಿ ಇಟ್ಕೊಂಡಂತಹ ಅರ್ಧ ಕಪ್ ಪಪಾಯ ಹಾಕಿ ಮಿಶ್ರಣ ಮಾಡಿ ಮಕ್ಕಳಿಗೆ ತಿನ್ಸಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬ ಜನಗಳಿಗೆ ಮಕ್ಕಳಿಗೆ ಯಾಕೆ ಬಜ್ಜಿ ತಿನ್ನಿಸ್ಬೇಕು ಅಂತ ಗೊತ್ತಿರಲ್ಲ. ಮಕ್ಕಳಿಗೆ ಬಜ್ಜೆಯಿಂದ ಉಪಯೋಗ ಆಗೋದು ಕೂಡ ಗೊತ್ತಿರಲ್ಲ, ಆದರೆ ಪ್ರತಿ ಮಕ್ಕಳಿಗೂ ಕೂಡ ಬಜ್ಜೆ ತಿನ್ನಿಸೋದ್ರಿಂದ ತುಂಬಾ ಉಪಯೋಗಗಳಿದೆ. ಮೊದಲನೆಯದಾಗಿ ಮಾತು ಸ್ಪಷ್ಟವಾಗಿ ಕಲಿತಾರೆ ಮಕ್ಕಳುಗಳು. ಹೇಗೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಸ್ಪಷ್ಟವಾಗಿ ಮಾತನಾಡಲು ಮೊದಲು ಬಜ್ಜೆ ಬೇರನ್ನು ತಗೋಬೇಕು. ಆ ಬಜ್ಜೆ ಬೇರಿಗೆ ಜೇನುತುಪ್ಪ ಬೆರೆಸಿ ಅದನ್ನು ತಿನ್ನಿಸ್ತಾ ಬಂದರೆ ಮಕ್ಕಳು ಸ್ಪಷ್ಟವಾಗಿ ಮಾತನಾಡ್ತಾರೆ, ಮತ್ತು ಅವರ ಬುದ್ಧಿಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಸೈಂಟಿಫಿಕಲಿ ಮಕ್ಕಳಿಗೆ ಇದೇನು ತಿನ್ನಿಸ್ಬಾರ್ದು ಅಂತ ಹೇಳ್ತಾರೆ, ಬಟ್ 6 ತಿಂಗಳ ನಂತರ ಇದನ್ನು ಉಪಯೋಗಿಸಿದ್ರೆ ತುಂಬಾ ಉಪಯೋಗಗಳಾಗುತ್ತೆ. ಮಕ್ಕಳಿಗೆ ಹೊಟ್ಟೆ ಸಂಬಂಧಿಸಿದ ಸಮಸ್ಯೆಗಳು ನಾನಾ ತರಹ ಇರ್ತವೆ. ಯಾವುದ್ಯಾವುದು ಅಂತಂದರೆ, ಮಕ್ಕಳಲ್ಲಿ ಹೊಟ್ಟೆ ಉಬ್ಬರ ಬರೋದು, ಹಾಲು ಕುಡಿಯದೇ ಇರುವುದು, ಅಥವಾ ಅಜೀರ್ಣ ಸಮಸ್ಯೆಗಳು ಇರುವುದು, ಇವೆಲ್ಲ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸ್ತಾ ಬರ್ತವೆ ಮಕ್ಕಳಲ್ಲಿ. ಸೊ ಇಂತಹ ಸಮಸ್ಯೆಗಳಿಗೆ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಬಜ್ಜೆ ಪುಡಿನ ಎದೆ ಹಾಲಿಗೆ ಬೆರೆಸಿ ಕುಡಿಸೋದು. ಈ ಬಜ್ಜೆಯಿಂದ ತುಂಬಾ ಉಪಯೋಗ ಕೂಡ ಆಗುತ್ತೆ ಇದರಿಂದ. ಸೊ ಜೀರ್ಣಕ್ರಿಯೆ ಸುಧಾರಿಸುತ್ತೆ, ತಿಂದ ಆಹಾರವನ್ನು ಸುಲಭವಾಗಿ ಜೀರ್ಣಿಸಲು ಕೂಡ ಸಹಾಯ ಮಾಡುತ್ತೆ. ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಹುಡ್ತಾಗ್ಲಿಂದನೇ ಬಜ್ಜೆ ಬಳಸ್ತಾ ಇದ್ರಂತೆ. ಕಾರಣ ಇಷ್ಟೇ, ಏನಂತಂದರೆ ಬಜ್ಜೆಯಲ್ಲಿ ಈ ಥರ ತೊಂದರೆಗಳಿಗೆ ಸುಧಾರಿಸುವಂತಹ ಶಕ್ತಿ ಇದೆ. ಮಕ್ಕಳಲ್ಲಿ ಕಾಮನ್ ಆಗಿ ನಾವು ಹೊಟ್ಟೆ ನೋವು ಅಂತ ಕೇಳ್ತಾನೆ ಇರ್ತಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ಇಮ್ಮೆಚೂರ್ಡ್ ಡೈಜೆಸ್ಟಿವ್ ಸಿಸ್ಟಮ್ ಇರುತ್ತೆ, ಮೆಚೂರ್ಡ್ ಆಗಿರಲ್ಲ ಮಕ್ಕಳಿಗೆ ಡೈಜೆಸ್ಟಿವ್ ಸಿಸ್ಟಮ್. ಸೊ ನಾವು ಅವ್ರು ಏನೇ ಕುಡಿದ್ಲಿ, ಈವನ್ ಹಾಲು ಕುಡಿದ್ರೂ ಕೂಡ ಅದು ಅಷ್ಟು ಸುಲಭವಾಗಿ ಡೈಜೆಷನ್ ಆಗಲ್ಲ. ಸೊ ಆಗಾಗ ಹೊಟ್ಟೆ ನೋವು ಕಾಣಿಸ್ಕೊತಾ ಇರುತ್ತೆ. ಸೊ ಮಕ್ಕಳಿಗೆ ಆಯಿಲ್ ಮಸಾಜ್ ಮಾಡೋದ್ರಿಂದ ಮತ್ತು ಬಜ್ಜೆ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.